ಇವಾಗ ಎಲ್ಲ ಕಡೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ, ಆತವ್ರಿಗೆಲ್ಲ ಏನು ಹೇಳ್ತೀರಾ ಸರ್? ಸರ್ ನನ್ನ ಪ್ರಕಾರ ಅವರೆಲ್ಲ ಸೈಕೋಪಾತ್ಗಳು ಸರ್. ಏನು ಗೊತ್ತಾ ಸರ್, ಹೇಳ್ತೀನಿ ಕೇಳಿ. ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ ವಿಯೆಟ್ನಾಂಗೆ. ಸರಿ, ನಮ್ಮ ಖುಷಿ ಏನು ಅಂದರೆ ಅಲ್ಲಿ ಹೋಗಿದ್ದೀವಲ್ಲ ಒಂದು ಕಡೆ, ನಮ್ಮದೊಂದು ಕನ್ನಡ ಸಾಂಗ್ ಹಾಕ್ಸ್ಬಿಡೋಣ. ನಾನು ರಾಜಣ್ಣನ ದೊಡ್ಡ ಅಭಿಮಾನಿ ಅವಾಗಿಂದನು. ನಾವು ಹುಟ್ಟಿದರೆ ಕನ್ನಡ ಸಾಂಗಲ್ಲಿ ಅಲ್ಲಿ ನಮ್ಮ ಫೋನಿಂದನೇ ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತಲ್ಲಿ ಹಾಕ್ಬಿಟ್ಟು ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಅದನ್ನು 1 hour ನಾನು ಸ್ಟೇಟಸ್ ಹಾಕಿ ಡಿಲೀಟ್ ಮಾಡಿಬಿಟ್ಟೆ. ಯಾಕಂದರೆ ಸುಮ್ಮನೆ ಏನಾದರೂ ಶೋಕಿಗೆ ಹಾಕ್ಕೊಂಡವ್ರು ಇವರು ಅಂದ್ಕೊಂಡ್ಬಿಡ್ತಾರೆ, ಡಿಲೀಟ್. ಅಷ್ಟೊತ್ತಿಗೆ ಏನಾಯಿತು, ಇದು ಪೇಜ್ಗಳಿಗೆ ಸಿಕ್ಬಿಡ್ತು. ಆ ಪೇಜ್ಗಳವ್ರು ಹಾಕ್ಕೊಂಡಿದ್ದಾರೆ. ಅಲ್ಲಿ ನಾನು ನೋಡಿದಾಗ ನನಗೆ ಮೊನ್ನೆ ಸ್ಕ್ರೀನ್ಶಾಟ್ ನನ್ನ ಫ್ರೆಂಡ್ ಕಳಿಸ್ತಾನೆ. ಒಬ್ಬ ಹೇಳ್ತಾನೆ, ಈ ಥರ ಏನೋ ಇವರೆಲ್ಲ ಫಾರಿನ್ಗೆ ಹೋದ್ರೇ ಕನ್ನಡ ನೆನಪರೋದು ಇವ್ರಿಗೆ, ಇಲ್ಲಿದ್ದಾಗ ಅಭಿಮಾನ ಇರಲ್ಲ, ಅಲ್ಲಿ ಹೋದರೆ ಸುಮ್ಮನೆ ಶೋಕಿಗಳಿಗೆ ಸಾಂಗ್ಗಳು ಹಾಕ್ಕೊಂಡು ಇವರೆಲ್ಲ ನಮ್ಮ ಮುಂದೆ ಶೋಕಿ ತೋರಿಸೋದು, ಕನ್ನಡದ ಮೇಲೆ ಇವ್ರಿಗೇನು ಅಭಿಮಾನ ಇಲ್ಲ ಅಂತಾರೆ. ಸರಿ, ಅಲ್ಲಿ ಕಟ್ಟಾಯ್ತಾ. ನಾನು, ನಿವಿ, ಧನು, ಆಮೇಲೆ ಅಖಿಲ ಎಲ್ಲ ಒಂದು ಡ್ಯಾನ್ಸ್ ಮಾಡ್ತೀವಿ. ಅದು ತಮಿಳ್ ಸಾಂಗು, ಅದು ಮ್ಯೂಸಿಕ್ ಚೆನ್ನಾಗಿತ್ತು ಅಷ್ಟೇ. ನಾವು ತಮಿಳ್ ಸಾಂಗಿಗೆ ಡ್ಯಾನ್ಸ್ ಆಡಿಲ್ಲ, ಮ್ಯೂಸಿಕಿಗೆ ಡ್ಯಾನ್ಸ್ ಆಡಿರೋದು. ಅಲ್ಲೊಬ್ಬ ಕಮೆಂಟ್ ಮಾಡ್ತಾನೆ, ನಿಮಗೆಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ, ತಮಿಳ್ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ದೀರಾ, ನೀವೆಲ್ಲ ಸರಿ ಇಲ್ಲ, ಕನ್ನಡ ವಿರೋಧಿಗಳು. ನನ್ನ ಮಕ್ಕಳ ಹಿಂಗೆ ಮಾಡಿದ್ರು ಮಾತಾಡ್ತೀರಾ, ಹಂಗೆ ಮಾಡಿದ್ರು ಮಾತ್ರ ಸೈಕೋಪಾತ್ಗಳು ಸರ್ ಇವರೆಲ್ಲ. ಇವ್ರಿಗೆಲ್ಲ ಮಾಡೋಕ್ಕೆ ಕೆಲಸನೇ ಇಲ್ಲ. ಏನು ಮಾಡಿದ್ರು ಒಟ್ನಲ್ಲಿ ಮಾತಾಡ್ತಾರೆ. ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಸರ್ ನೀವು ನಂಬಲ್ಲ, ನಾನು ಬೇರೆಯವ್ರದ್ದು ಬಿಟ್ಬಿಡ್ರಿ, ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸು ನನಗೇನಾದರೂ ಉರ್ಸೋಕ್ಕೆ ಏನಾದರೂ ಪೋಸ್ಟ್ ಗಿಸ್ಟ್ ಹಾಕಿದ್ರೆ ಮೊದಲೆಲ್ಲ ಕೋಪ ಬರೋದು ನನಗೆ. ಇವಾಗೆಲ್ಲ ಹಿಂಗೆ ನೋಡ್ತೀನಾ, ಅಯ್ಯೋ ಅಂದ್ಬಿಟ್ಟು ತಿರುಗಿಸ್ಬಿಡ್ತೀನಿ ಅಷ್ಟೇ ನಾನು. ಅಂಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾವು ಏನೇ ಮಾಡಿದ್ರು ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ ಮಾತಾಡ್ತಾರೆ. ಸೊ ನಮಗೇನು ಅನಿಸುತ್ತೆ, ನಾವು ಅದನ್ನು ಮಾಡಬೇಕು ಅಷ್ಟೇ. ನಾನು ಅದನ್ನು ನಂಬ್ಕೊಂಡಿದ್ದೀನಿ ಈಗ. ಥ್ಯಾಂಕ್ ಯು ಸರ್.